ಮೂಡಾದಲ್ಲಿ ಸಿಎಂ ವಿರುದ್ಧ ಎಫ್ಐಆರ್ ನಂತರ ಈಗ ಸಿಎಂ ಪತ್ನಿ ಅವರು ಕೊಟ್ಟಿದ್ದಂತ 14 ನೋಟಿಸ್‌ಗಳನ್ನು ವಾಪಸ್ ಕೊಟ್ಟಿದ್ದಾರೆ. ಇದು ಈ ಮೂಲಕವಾಗಿ ಇದೊಂದು ತಾರೀಖು ಅಂತ್ಯ ಆಯ್ತಾ? ಏನು ಇದು ಅಂತ್ಯ ಆಗಿಲ್ಲ, ಒಪ್ಕೊಂಡಂಗಾಯ್ತು. ಅವರು ನಾವು ತಗೊಂಡಿರೋದು ತಪ್ಪು, ಕಾನೂನು ಬಾಹಿರವಾಗಿ ನಾವು ತಗೊಂಡಿದ್ದೀವಿ. ಒಪ್ಕೊಂಡಾದ್ಮೇಲೆ FIR ಆಗಿದ್ಮೇಲೆ ಇನ್ನು ಆರ್ಡರ್ ಬೇಕಿಲ್ಲ, ಅದ್ರ ಮೇಲೆ ಆರ್ಡರ್ ಮಾಡ್ಬಿಡ್ಬೋದು. ರಿಟರ್ನ್ ಮಾಡ್ತಾ ಇದ್ದೀನಿ ಅಂದ್ರೆ ತಗೊಂಡಿರೋ ತಪ್ಪು ಅಂತ ಅವರೇ ಜಡ್ಜ್ಗೆ ನಾವು ಒಪ್ಕೊಂಡು ಇದು ಮಾಡಿರೋದ್ರಿಂದ ಆ ಕೂಡಲೇ ಅವ್ರು ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು. ಅವ್ರು ಹೇಳ್ತಕ್ಕಂಥದ್ರಲ್ಲಿ ಒತ್ತಾಯದ ಮೇಲೆ ಪೂರ್ವಕವಾಗಿ ಕೊಟ್ಟಿದ್ದೀವಿ ಅಂತಕ್ಕಂಥ ಹೇಳೋದನ್ನು ಹೇಳಿಕೆ ಮಾಡಿದ್ದಾರೆ. ಅದು ಒತ್ತಾಯ ಅಲ್ಲ, ಅದು ನಿಮ್ಮೆಲ್ರಿಗೂ ಗೊತ್ತಿದೆ. ಅದು ಒಬ್ಬ ದಲಿತರ ಜಮೀನು, ಅದು ಕೆಸರೆ ಗ್ರಾಮದ್ದು, ಅದು 3 ರಿಂದ 4 ಜನಕ್ಕೆ ಅದು ಪ್ರಾಪರ್ಟಿ ಸೇರುತ್ತೆ. ಅದಾದ್ಮೇಲೆ ಮೂಡ ಡೆವಲಪ್ ಮಾಡುತ್ತೆ. ಮೂಡ ಡೆವಲಪ್ ಮಾಡಾದ್ಮೇಲೆ L&T ಡೆವಲಪ್ ಮಾಡಿ ಅದು ಪ್ರಾಪರ್ಟಿ ಆಫ್ ಮೂಡ ಮೈಸೂರಿಗೆ ಸೇರ್ಕೊಳ್ಳುತ್ತೆ. ಅದಾದ್ಮೇಲೆ ಇದು ರೆವಿನ್ಯೂ ಲ್ಯಾಂಡ್ ಅಂತೇಳಿ ಇವರು ಬರ್ಸ್ಕೋತಾರೆ. ರೆವಿನ್ಯೂ ಲ್ಯಾಂಡ್ ಅಂತ ಬರ್ಸ್ಕೊಂಡಾದ್ಮೇಲೆ ಇದು ಆ ಲ್ಯಾಂಡ್ ಓನರ್ಸ್ಗೆ ದುಡ್ಡನ್ನು ಕೂಡ ಅವ್ರು ಹಾಕಿರ್ತಾರೆ. ಯಾರು ಮೂಡಾದವರು, ನಾವು ರೆವಿನ್ಯೂ ಲ್ಯಾಂಡ್ ನಮ್ಗೆ ಬಂದ್ಬಿಟ್ಟಿದೆ, ಅದರಿಂದ ಇದರ ಸೈಟ್ ಬದಲಾವಣೆ 50 ಫೀಟ್ ಅನುಪಾತದಲ್ಲಿ ನಮಗೆ ಕೊಡಿ ಅಂತ ಹೇಳಿ ಇವರು ಕಾಗದ ಬರೀತಾರೆ. ಎಲ್ಲಾ ಸಂದರ್ಭದಲ್ಲೂ ಸಿದ್ದರಾಮಯ್ಯನವರೇ ಅಧಿಕಾರದಲ್ಲಿ ಇರ್ತಾರೆ. ಅಧಿಕಾರದಲ್ಲಿ ಬರ್ದಿರ್ತಕ್ಕಂಥ ಪತ್ರಗಳನ್ನೆಲ್ಲಾನು ಬಿಡುಗಡೆ ಮಾಡಿದ್ವಿ. ಪ್ರತಿಯೊಂದನ್ನು ಕೂಡ ಇದನ್ನ ಆಲ್ರೆಡಿ ಇದ್ರ ಮೇಲೇನೆ ಈಗ ಅದು ಕೇಸ್ ಆಗಿ FIR ಆಗಿರ್ತಕ್ಕಂಥದ್ದು. ನಾನು ಯಾತಿಗೆ ಕೇಳ್ತೀನಿ ಅಂದ್ರೆ, ರೆವಿನ್ಯೂ ಹೆಸರಲ್ಲಿ ಮೂಡಾದಾಗಿದ್ದನ್ನ ರೆವಿನ್ಯೂನಲ್ಲಿ ಬರ್ಸ್ಕೊಂಡಿರೋದೇ ಮೊದಲನೇ ಅಪರಾಧ. ಅದಾದ್ಮೇಲೆ ಇವರು 50-50 ಅನುಪಾತದಲ್ಲಿ ಕೊಡಿ ಅಂತ ಕೇಳೋದು ಇನ್ನೊಂದು ಅಪರಾಧ. ಅದಾದ್ಮೇಲೆ 50-50 ಎಲ್ಲಿ ಕೊಡಬೇಕು, ಆ ಜಮೀನು ಎಲ್ಲಿ ಹೋಗಿರ್ತದೆ ಅಲ್ಲೇ ಕೊಡಬೇಕು. ಅದನ್ನ ಬಿಟ್ಟು ವಿಜಯನಗರ ಸೆಕೆಂಡ್ ಸ್ಟೇಜ್ ಅಲ್ಲಿ ಬಹುಶಃ ಇನ್ನೊಂದು ಭಾರಿ ನೋವಿನ ಸ್ಥಿತಿ ಏನಂದ್ರೆ, ಮುಖ್ಯಮಂತ್ರಿಗಳು ಇವತ್ತು ಸ್ವತಃ 62 ಕೋಟಿ ಕೊಟ್ಬಿಡಿ ನಮಗೆ ಅಂತ ಕೇಳ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಯ್ತಲ್ಲ. ಒಬ್ಬ ಮುಖ್ಯಮಂತ್ರಿ ಏನಾದ್ರು ಅದಕ್ಕೆ ಬೆಲೆ ಕಟ್ಟು ದುಡ್ಡು ಕೊಳ್ತಕ್ಕಂಥದ್ದು ಆಯ್ತಲ್ಲ, ಅದು ಎಲ್ಲೋ ನೋವು. ಇವ್ರು ಸಿಕ್ಕಾಕೊಂಡಿರ್ತಕ್ಕಂಥದ್ದು 14 ಸೈಟು. ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಸುಮಾರು 5,000 ಕೋಟಿಯ ಹಣ ವ್ಯವಹಾರ ಆಗಿರ್ತಕ್ಕಂಥದ್ದು ಮೈಸೂರಲ್ಲಿ ಬಂದಿದೆ. ಅದು ಪೂರ್ಣ ತನಿಖೆ ಆಗ್ಬೇಕು, ಯಾರೇ ಆಗಿರಲಿ ಶಿಕ್ಷೆ ಆಗ್ಬೇಕು. ಬಟ್ ಈಗ ಅವ್ರು ಈಗ ಕೊಟ್ಟಿರ್ತಕ್ಕಂಥದಕ್ಕೆ ಒಪ್ಪಿಗೆ ಆಗಿದೆ. ಒಪ್ಪಿಗೆ ಆದ್ಮೇಲೆ ಕೂಡಲೇ ರಾಜೀನಾಮೆ ಕೊಟ್ಟು ಅವ್ರು ಕ್ಲೀನ್ ಆಗಿದೆ ಅಂತ ಅಂದ್ಮೇಲೆ ಮತ್ತೆ ಮುಖ್ಯಮಂತ್ರಿ ಆಗಲಿ, ನಮ್ದೇನು ಅಭ್ಯಂತರ ಇಲ್ಲ. ಆಮೇಲೆ ಈಗ ನಾವು ಎಲ್ಲೂ ಕೂಡ ಪ್ರಾಸಿಕ್ಯೂಷನ್ ಆದ ತಕ್ಷಣ ಅವ್ರ ಮೇಲೆ ಅವರು ರಾಜೀನಾಮೆ ಕೊಡಿ ಅಂತ ನಾವು ಕೇಳಿಲ್ಲ. ಪ್ರಾಸಿಕ್ಯೂಷನ್ ಅಂದ್ರೆ ಎನ್ಕ್ವೈರಿ, ಅವ್ರು ತಪ್ಪು ಮಾಡಿದಾರ ತಪ್ಪು ಮಾಡಿಲ್ವಾ ಅಂತ ಕೇಳಿ, ಎನ್ಕ್ವೈರಿ ಆದ್ಮೇಲೆ ತಪ್ಪು ಇದನ್ನ ಆಮೇಲೆ ಹೇಳ್ತಾರೆ. ಇವ್ರಿಗೆ ರಾಜೀನಾಮೆ ಕೇಳ್ತಾ ಇದಾರೆ, ನಾವು ಯಾರೂ ರಾಜೀನಾಮೆ ಕೇಳಿಲ್ಲ. ಎನ್ಕ್ವೈರಿನಲ್ಲಿ ಈಗ ಅವರೇ ಕೂಡ ಎನ್ಕ್ವೈರಿಗೆ ಪೂರಕವಾಗಿ ಅನುಕೂಲ ಆಗಲಿ ಅಂತ ಹೇಳಿ ಈಗ ಒಪ್ಪಿಗೆ ಕೊಟ್ಟಿರ್ತಕ್ಕಂಥದ್ದು. ಎನ್ಕ್ವೈರಿ ನೀವು ಪೂರ್ವಾದ ಲೆಕ್ಕ ಆಯ್ತು, ಅದನ್ನ ಮನಗಂಡು ಕ್ಲೀನ್ ಚೀಟ್ ಬರೋವರಿಗೆ ಬಂದ ಮೇಲೆ ಮತ್ತೆ ಮುಖ್ಯಮಂತ್ರಿ ಆಗಲಿ, ಕೂಡಲೇ ಮುಖ್ಯಮಂತ್ರಿಯವರು ರಾಜೀನಾಮೆ ಕೊಡೋದು ಸೂಕ್ತ ಅಂತಕ್ಕಂಥ ನಮ್ಮ ಅಭಿಪ್ರಾಯ. ಪತ್ರ ಬರೆಯುವಾಗ ನಮ್ಮ ಅಣ್ಣನ ಅರಿಶಿನ ಕುಂಕುಮ ಕೊಟ್ಟಿದ್ದು, ಅದ್ರ 40 ವರ್ಷದ ರಾಜಕೀಯ ಜೀವನದಲ್ಲಿ ನಮ್ಮ ಪತಿ ಸಿದ್ದರಾಮಯ್ಯನವರಿಗೆ ಯಾವುದೇ ಒಂದು ಬ್ಲಾಕ್ ಮಾರ್ಕ್ಸ್ ಇರಲಿಲ್ಲ. ಸೊ ಇದರಿಂದ ನನಗೆ ಬಹಳ ನೋವಾಗಿದೆ. ಹಾಗಾಗಿ ನಾನು ನನ್ನ ಸೈಟ್ಗಳನ್ನು ವಾಪಸ್ ಕೊಡ್ತಾ ಸಮಾನ ಅಂತ ಹೇಳಿದ್ದಾರೆ. ಪದ ಪಾಪ ಭಾರಿ ಚೆನ್ನಾಗಿ ಬಳಸ್ತಾರೆ ಅವರೆಲ್ಲ. ಅವರೊಬ್ರು ಲಾಯರ್ ಆದರು ಪಾಪ. ಇವರು ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಿದ್ದಿಲ್ವಾ, ದೇವೇಗೌಡರು ರಾಜೀನಾಮೆ ಕೊಟ್ಟಿಲ್ವಾ, ರಾಮಕೃಷ್ಣ ಹೆಗಡೆ ಅವರು ರಾಜೀನಾಮೆ ಕೊಟ್ಟಿಲ್ವಾ? ಇಶ್ಯೂ ಬಂದಾಗ ಕ್ಲೀನ್ ಆಗಿ ಎನ್ಕ್ವೈರಿ ಆಗ್ಬೇಕು ಅಂತ ಒಂದು ದೃಷ್ಟಿನಲ್ಲಿ ಆ ಪೋಸ್ಟ್ ಅಲ್ಲಿ ಯಾರು ಇರಬಾರ್ದು ಅಂತ ನೈತಿಕತೆ. ಅದರಲ್ಲಿ ಸಿದ್ದರಾಮಯ್ಯನವರೇ ಹೇಳಾರು ಸುಮಾರು ಸಲ, ಸಿದ್ದರಾಮಯ್ಯನವರೇ ಹೇಳಾರು ನೈತಿಕತೆಯನ್ನು ಹೊತ್ತು ರಾಜೀನಾಮೆ ಕೊಡಿ ಅಂತ ಹೇಳಿದೆ. ಹಂಗಾರೆ ಇವತ್ತು ಹಂಗೆ ನೈತಿಕತೆ ಇಲ್ಲ ಇವರಿಗೆ, ಅದನ್ನ ಅವ್ರನ್ನ ಮಾಡ್ಕೋಬೇಕು ಅಂತಕ್ಕಂಥ ನಮ್ಮ ಅಭಿಪ್ರಾಯ.